ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ಅವ್ರ ರೂಮಲ್ಲೂ ಇಲ್ಲ, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಒಂದ್ಸಲ ನೀವು ಜಯತೆ ಅವ್ರು ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ ಪ್ಲೀಸ್. ಮಲಿ ಬಿಗ್ ಬ್ರೋದು ಫೋನು, ಮಾತಾಡ್ಬಿಡ್ತೀನಿ ಒಂದು ಸ್ವಲ್ಪ. ಹಲೋ ಬಿಗ್ ಬ್ರೋ, ಹೇಳು. ಜೈ, ನೀನು ಮಲ್ಲಿ ಎಲ್ಲಿದ್ದೀರಾ? ಅದು ಬಿಗ್ ಬ್ರೋ, ನಾನು ಮತ್ತೆ ಮಲ್ಲಿ ಹೀಗೆ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದಿದ್ವಿ. ಬಸ್ರಿ ಬೈಕೆ ಪಾಪ ಕೇಳಿದ್ಲು, ನನಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ, ಅದಕ್ಕೆ ಹೀಗೆ ಹೊರಗಡೆ ಬಂದಿದ್ವಿ. ಅದು ಇಷ್ಟೊತ್ತಾದ್ರೂ ನಾವು ವಾಪಸ್ ಬರ್ತಿದ್ವಿ ನೋಡಿ, ನಿಮಗೆ ಟೆನ್ಷನ್ ಆಗಿರಬೇಕು, ಅದಕ್ಕೆ ಕಾಲ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಅದನ್ನೇ ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡಿದೆ. ಲಾಂಗ್ ಡ್ರೈವ್ ಹೋಗಿದ್ದೀರಾ? ಸರಿ, ಗಾಡಿನ ಫಾಸ್ಟಾಗಿ ಓಡಿಸ್ಬೇಡ, ನಿಧಾನಕ್ಕೆ ಓಡಿಸು. ಇಲ್ಲ ಬ್ರೋ, ಫುಲ್ಲು ಸಾಫ್ಟಾಗಿ, ಐ ಮೀನ್ ಸ್ಮೂತಾಗಿ ಓಡಿಸ್ತಾ ಇದ್ದೀನಿ. ಬೇಕಾದ್ರೆ ಬಂದಮೇಲೆ ಮಲಿನೇ ಕೇಳು ನೀನು. ಅದೆಲ್ಲ ಏನು ಬೇಕಾಗಿಲ್ಲ, ನಿಧಾನಕ್ಕೆ ಓಡಿಸು ಅಷ್ಟೇ. ಎಕ್ಸಾಕ್ಟಾಗಿ ಎಲ್ಲಿದ್ದೀರಾ ಈಗ? ಎಕ್ಸಾಕ್ಟಾಗಿ ಈಗ ಸಿಟಿಯಿಂದ ಹೊರಗಡೆ ಬಂದು ಅದತ್ರ ಬಿಡದಿ ಹತ್ರ ಇದ್ದೀವಿ. ಸಿಟಿ ಬಿಟ್ಟು ಹೊರಗಡೆ ಹೋಗಿದ್ದೀರಾ? ಈಗಾಗಲೇ ಟೈಮ್ ಆಗಿದೆ ಜೈ, ತಿರುಗಿಸ್ಕೊಂಡು ವಾಪಸ್ ಬನ್ನಿ. ಸರಿ ಬಿ ಬ್ರೋ, ಓಕೆ, ಬರ್ತೀವಿ. ಬರ್ತಾ ಇದ್ದಾರೆ, ಡೋಂಟ್ ವರಿ. ಸಾರಿ ಗೌತಮ್ ಅವರೇ. ಸಾರಿ ಯಾಕೆ? ಅಲ್ಲ, ಅದು ಮಲ್ಲಿನ ಆಚೆ ಕರ್ಕೊಂಡು ಹೋಗೋ ನೆಪದಲ್ಲಿ ದಿಯಾನ ಎಲ್ಲಿ ಮೀಟ್ ಮಾಡಕ್ ಹೋಗಿರ್ತಾರೆ ಅಂತ ಜಯದೇವ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಐಮ್ ರಿಯಲಿ ವೆರಿ ಸಾರಿ. ನನ್ನ ಟೆನ್ಷನು ನಿಮಗೆ ಕೊಟ್ಟೆ. ಐಮ್ ಸೋ ಸಾರಿ. ಇಟ್ಸ್ ಓಕೆ. ಮಲ್ಲಿ ಮೇಲಿನ ಕನ್ಸರ್ನ್ಗೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಡೋಂಟ್ ವರಿ, ಬನ್ನಿ, ಬರ್ತಾರೆ. ಇಲ್ಲ, ಅವ್ರು ಬರೋವರೆಗೂ ನನಗೆ ನಿದ್ದೆ ಬರಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಆಮೇಲೆ ಮಲಗ್ತೀನಿ. ಓಕೆ. ಈಗ ಬರ್ತಿದ್ದೀರಾ ನೀವು? 25 ನಿಮಿಷದಲ್ಲಿ ಬರೋರು ಈಗ ಬರ್ತಿದ್ದೀರಾ? ಈಗ 25 ನಿಮಿಷ ಆಗ್ತಿದ್ಯಾ? ಅಲ್ಲ, ಲೇಟ್ ಆಗುತ್ತೆ ಅಂತ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡತ್ತಾನೆ. ಅಕ್ಕರೆ ಕ್ಷಮಿಸಿ ಅಕ್ಕರೆ. ಶಂಸೋದಾಗಿರ್ಲಿ ಮಲ್ಲಿ, ಬಸ್ರಿ ಹೆಂಗ್ಸು ಇಷ್ಟೊತ್ತವರೆಗೂ ಆಚೆ ಇರಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನೀವಿಬ್ರು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೋಗ್ಬೇಕಾರೆ ಕುಯ್ದಿ ಸಾಲದು ಅಂತ ಇವಾಗ್ಲೂ ನಿಲ್ಸ್ಕೊಂಡು ಕುಯ್ತಾ ಇದ್ದಾಳೆ, ಕರ್ಮ. ಅಕ್ಕರೆ, ನಾನು ಕ್ಷಮಿಸಿ ಅಂತ ಕೇಳ್ಕಣ್ಣಲ್ಲ, ಮತ್ತಿನ್ನೇನಕ್ಕೆ ಬೈತಿದ್ದೀರಾ? ಬೈದೆ ಇನ್ನೇನ್ ಮಾಡ್ಲಿ ಮಲ್ಲಿ? ಬೇಗ ಬನ್ನಿ ಅಂತ ಹೇಳಿ ಕಳಿಸ್ದೆ. ಬಟ್ ನೀವಿಬ್ರು ತುಂಬಾನೇ ಕೇರ್ಲೆಸ್ ಆಗಿದ್ದೀರಾ. ಅಲ್ಲ ಜಯದೇವ್ ಅವರೇ, ಅವಳಿಗಂತೂ ಬುದ್ಧಿ ಇಲ್ಲ. ನೀವಾದ್ರೂ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಅಂದ್ರೆ ನೀವು ದಯವಿಟ್ಟು ಇನ್ನೊಂದ್ಸಲಿ ಅವ್ನ ಈ ರೀತಿ ಆಚೆ ಕರ್ಕೊಂಡು ಹೋಗ್ಬೇಡಿ. ಅದಕ್ಕೆ ಸಾರಿ, ಫಸ್ಟ್ ಒಂದು ಸಾರಿ ಹೇಳ್ಬಿಡ್ತೀನಿ. ಅವಳು ಪಾಪ ಬಸ್ರಿ, ಅದಕ್ಕೆ ಅವಳಿಗೂ ಬೈಕೆಗಳೇನಾದ್ರು ಇರ್ತಾವಲ್ಲ, ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವಳಿಗೆ ಬೇಜಾರಾಗುತ್ತೆ, ಡಿಸಪಾಯಿಂಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆವಾಗಲೇ ನಿಮ್ಮ ಮುಂದೆ ಕರ್ಕೊಂಡು ಹೋಗಿದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಲೇಟ್ ಆಗೋಯ್ತು. ರಿಯಲಿ ಸಾರಿ ಫಾರ್ ದಟ್. ನಿಮ್ಗಿರೋ ಕಾಳಜಿನೇ ನನಗೂ ಇರೋದು, ಬಟ್ ಏನ್ ಮಾಡ್ಲಿ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಸಾರಿ, ನೀವು ಬರ್ತಿದ್ದಂಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ಬನ್ನಿ, ಊಟ ಮಾಡಿ. ರೀ, ಬನ್ನಿ. ನಾನಾಗಿ ನಾನೇ ಮುದ್ದು ಮಾಡಿದ್ರೆ, ಪ್ರೀತಿಯಿಂದ ಮಾತಾಡ್ಸಿದ್ರೆ ನಮ್ಮ ಚಿನ್ನಂಗೆ ಇಷ್ಟ ಆಗತ್ತೆ. ಯಾವುದಕ್ಕೂ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡಿಸಿ ಅವಳನ್ನ ಖುಷಿ ಪಡಿಸ್ತೀನಿ. ಅವಳ ಕೈನಲ್ಲಿ ಸೈ ಅನ್ನಿಸ್ಕೋತೀನಿ. ಚಿನ್ನ, ಏನು? ಅದೇನು ಅಂದರೆ, ನಾನು ಮೊನ್ನೆ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ದೆ ಕಣೆ. ಆ ದಿನಗಳಿಗೆ ಆ ನಮ್ಮ ಕಾಲೇಜ್ ಲವ್ ಸ್ಟೋರಿ ಎಷ್ಟು ಚೆನ್ನಾಗಿತ್ತಲ್ಲ. ನಮ್ಮ ಲವ್ ಸ್ಟೋರಿ ಅದ್ಭುತವಾಗಿತ್ತಲ್ವಾ? ಈಗಲೂ ನೆನ್ಸ್ಕೊಂಡ್ರೆ ಒಂಥರ ರೋಮಾಂಚನ ಆಗುತ್ತೆ. ಜುಮ್ 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 ರೋಮಾಂಚನ ಅಂಥದ್ದೇನೂ ಇಲ್ಲ. ನಿನಕ್ಕೆ ಅದು ಸರಿ, ನಮ್ಮ ಮನೆ ಮುಂದೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೈಕ್ ಹಾಕೊಂಡು ಅಲಿತಾ ಇದ್ದೆ. ಅದ್ರ ಮೇಲೆ ಕಪ್ಪು ಕೂಲಿಂಗ್ ಗ್ಲಾಸು, ಜಾಕೆಟ್ ಬೇರೆ. ಆದ್ರೆ ಅದ್ಯಾವುದು ನಿಂದಾಗಿರ್ಲಿಲ್ಲ, ಗೌತಮ್ದು. ನಿನಗೆ ಹೆಂಗೆ ಗೊತ್ತಾಯ್ತದು? ಲೂಸ್ ಆಗಿತ್ತಲ್ಲ, ಅದ್ರಲ್ಲೇ ಗೊತ್ತಾಗಿತ್ತು ಅದು ಮುಂದು ಅಂತ. ಅವನು ಪೂಸಿ ಹೊಡೆದು ತೊಗೊಂಬಂದು ನನ್ನ ಮುಂದೆ ಬಿಲ್ಡಪ್ ಕೊಡೋದು, ಸಾಲದಕ್ಕೆ ಎಲ್ಲ ನಂದೇ ಅನ್ನೋ ಥರ ಪೋಸ್ ಬೇರೆ ಕೊಡೋದು. ಅದೇನಾದ್ರೂ ಆಗಿರ್ಲಿ ಕಣೆ. ನೋಡಿ, ಗಾಡಿ ಯಾವ್ದಾದ್ರೂ ಆಗಿರ್ಲಿ, ಆ ಗಾಡಿ ಮೇಲಿದ್ದ ಬಾಡಿ ನಂದೇ ಅಲ್ವಾ? ಆ ಬಾಡಿಲಿದ್ದ ಹಾರ್ಟು ನಂದೇ ಆಗಿತ್ತು. ಆ ಹಾರ್ಟಲ್ಲಿದ್ದ ಕ್ವೀನು ನೀನೇ ಆಗಿದ್ದೆ ಅಲ್ವಾ ಚಿನ್ನ? ಸಾಕು ನಿಲ್ಸು ನೀನು ಓವರ್ ಆ್ಯಕ್ಟಿಂಗ್.
ಈ ರೀತಿ ಏನೋ ಪ್ರಾಸವಾಗಿ ಮಾತಾಡೋದು ಅದಕ್ಕೆ ನಾನು ಇಂಪ್ರೆಸ್ ಆಗ್ಬಿಡ್ಬೇಕು ಅಲ್ವಾ? ಇದು ಒಳ್ಳೆ ಕತೆ ಐತೆ. ಮುದ್ದು ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯ, ಮುದ್ದು ಮಾಡಿದ್ರೆ ಡ್ರಾಮಾ ಓವರ್ ಆಕ್ಟಿಂಗು ಅಂತೀಯ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೋಗು, ಹಂಗೆ ಮಾಡಿದ್ರೆ ಉಗಿಸ್ಕೋತೀನಿ, ಹಿಂಗೆ ಮಾಡಿದ್ರೆ ಉಗಿಸ್ಕೋತೀನಿ. ಉಗಿಸ್ಕೊಳ್ಳೋದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಮತ್ತೆ ಕೋಮಾಗಿ ಹೋಗೋದೇ ಬೆಟರ್ ಅನಿಸ್ತಾ ಇದೆ. ಆನಂದ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನಂಗೆ ಅದ್ರ ಬಗ್ಗೆ ಈಗಲೂ ಯೋಚನೆ ಮಾಡಿದ್ರೆ ಒಂಥರ ಬೆಚ್ಚ ಬಿದ್ದಂಗೆ ಆಗುತ್ತೆ. ಸಾರಿ ಚೆನ್ನ, ಏನೋ ಫ್ಲೋನಲ್ಲಿ ಹಂಗೆ ಅಂದ್ಬಿಟ್ಟೆ. ಇಷ್ಟಕ್ಕೆಲ್ಲ ಆಳ್ತಾರೇನೆ? ನೀನು ಹಾಸ್ಪಿಟ್ಲಲ್ಲಿ ಎಚ್ಚರ ಇಲ್ಲದೆ ಮಲಗಿದ್ಯಲ್ಲ, ಅದು ನೆನಪಾಗೋಯ್ತು ನನಗೆ. ಈಗ ಚೆನ್ನಾಗಿದ್ದೀನಲ್ಲ ನೋಡು, ನಿನ್ನ ಮುಂದೆ ಒಳ್ಳೆ ಗುಂಡ್ಕಲ್ ಥರ ಕೂತಿದ್ದೀನಿ. ನೀನೇನೆ ಒಳ್ಳೆ ಮಗು ಥರ ಅಳ್ತೀಯಪ್ಪ. ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಇಷ್ಟಕ್ಕೆಲ್ಲ ಅಳ್ತಾರ? ಒಳ್ಳೆ ಮಗು ಕಣೆ ನೀನು, ಅಳ್ಬೇಡ ಸುಮ್ಮನೆ. ಆನಂದ್ ಎಲ್ಲಿಗೆ ಹೋಗ್ತಿದ್ಯಾ? ಇದು ಆಫೀಸ್ಗೆ ಹೋಗಿ ಬರೋಣ ಅಂತ ಚೆನ್ನ. ಆಫೀಸ್ಗ? ಅಲ್ಲ ಆನಂದ್, ನಾನು ಅಷ್ಟೆಲ್ಲ ಹೇಳಿದ ಮೇಲೂ ಯಾಕೆ ಆಫೀಸ್ಗೆ ಹೋಗ್ತಾ ಇದೆಯಾ ಅಂತನಾ? ಗೆಳೆಯನ ಋಣ ತೀರ್ಸಕ್ಕಾದ್ರೂ ಹೋಗ್ಬೇಕಲ್ಲ ಅಪರ್ಣ. ನೋಡು, ನಾನು ಯಾವುದೋ ಪೊಸಿಷನ್ಗೋ ಸ್ಯಾಲ್ರಿಗೋ ಆಸೆ ಬಿದ್ದು ಹೋಗ್ತಾ ಇಲ್ಲ. ನನ್ನ ಗೆಳೆಯನಿಗೋಸ್ಕರ ಹೋಗ್ತಾ ಇದ್ದೀನಿ. ಅವನು ನಮ್ಮಿಬ್ಬರಿಗೆ ಬರೀ ಗೆಳೆಯ ಅಷ್ಟೇ ಅಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನೇ. ನಮ್ಮಿಬ್ಬರ ಪ್ರೀತಿಗೆ ಅವನೆಷ್ಟು ಸಪೋರ್ಟ್ ಮಾಡ್ದ, ನಮ್ಮಿಬ್ಬರನ್ನ ಒಂದು ಮಾಡಿದ್ದು ಅವನೇ ಅಲ್ವಾ? ಬರೀ ಇದಿಷ್ಟೇ ಅಲ್ಲ, ನಮ್ಮ ಲೈಫಲ್ಲಿ ಪ್ರತಿಯೊಂದರಲ್ಲೂ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಪರ್ಣ. ಈಗ ಮೊನ್ನೆನೇ ತಗೋ, ನನಗೆ ಆಕ್ಸಿಡೆಂಟ್ ಆದಾಗ ಅವನು ನನ್ನ ಯಾವ ಥರ ನೋಡ್ಕೊಂಡ ಅಂತ ನೀನೇ ತಾನೇ ಹೇಳಿದ್ದು. ಅಲ್ಲ ಆನಂದ್ ಪ್ಲೀಸ್ ಅಪರ್ಣ, ಇದೊಂದು ವಿಷಯದಲ್ಲಿ ನನ್ನ ತಡಿಬೇಡ. ಸರಿ, ಈಗ ನೀನು ಹೇಳ್ದಂಗೆ ನಾನು ಕೆಲ್ಸಕ್ಕೆ ಹೋಗದೆ ಮನೇಲೇ ಇರ್ತೀನಿ ಅಂತ ಅನ್ಕೋ. ಎಷ್ಟು ದಿವಸ ಅಂತ ಮನೇಲಿರಲಿ? ಯಾಕಂದರೆ ನಾನು ಮೊದಲಿಂದನೂ ನಿಮ್ಮ ಫ್ರೆಂಡ್ಶಿಪ್ನ ನೋಡ್ಕೊಂಡು ಬಂದಿದ್ದೀನಿ. ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಆದರೆ ನನಗೆ ಭಯ ಆಗ್ತಿರೋದು ಅವನ ಸುತ್ತಮುತ್ತ ಇರೋರ ಬಗ್ಗೆ. ಆ ಭಯನೇ ನನಗೆ ಕಾಡ್ತಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.